ವಿಶ್ವ ಪೌಷ್ಟಿಕಾಂಶ ದಿನಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಮಂಡ್ಯ ಕಾವೇರಿ ನಗರದ ಮಂಡ್ಯ ಎಜುಕೇಷನ್ ಸೊಸೈಟಿ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಆಯೋಜನೆ. ಕಾರ್ಯಕ್ರಮ ಉದ್ಘಾಟಿಸಿದ ಹಿರಿಯ ನ್ಯಾಯಾಧೀಶರಾದ ಆನಂದ್ ಎಂ. ಕಾರ್ಯಕ್ರಮದಲ್ಲಿ ವಿಶ್ವ ಪೌಷ್ಟಿಕಾಂಶ ಹಾಗೂ ಕಾನೂನು ಬಗ್ಗೆ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಡ್ಯ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಪ್ರೊಫೆಸರ್ ಪಳನಿ, ಡಾಕ್ಟರ್ ಸುಭಾಷ್ ಬಾಬು, ಸುಮಿತ್ರಾ, ತಿಮ್ಮೇಶ್ ಸೇರಿ ಹಲವರು ಭಾಗಿ. ವರದಿ ಗಿರೀಶ್, ಮಂಡ್ಯ. ಸಮತೋಲಿತ ಆಹಾರದಲ್ಲಿ ಬಹು ಮುಖ್ಯ. ಈಗೆಲ್ಲ ನಾವು ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ಈಗ ಪಿಜ್ಜಾ ಬರ್ಗರ್ ತಿನ್ನುವಂಥದ್ದು ತಿಂದ್ರೆ ಒಂದು ಸ್ಟ್ಯಾಂಡರ್ಡ್ ಅಂತ ಆ ತರ ತಿಳ್ಕೊಂಡಿದ್ದೀವಿ. ಆದ್ರೆ ಹಿಂದಿನ ಕಾಲಗಳಲ್ಲಿ ನಮ್ಮ ಹಿರಿಕರು, ನಮ್ಮಲ್ಲಿ ಮುಖ್ಯವಾಗಿ ಅಜ್ಜಿಯರಿದ್ರು, ಹಿರಿಕರಿದ್ರು, ಅವರೆಲ್ಲ ಯಾವ್ಯಾವ ಆಹಾರ ತಿಂದ್ರೆ ಏನೇನು ಬರುತ್ತೆ ಅಂತ ಅವ್ರ ಪುಸ್ತಕಗಳಲ್ಲಿ ಅವ್ರ ಅನುಭವದಲ್ಲೇ ತಿಳ್ಕೊಳ್ತಾ ಇದ್ರು. ಈಗ ಗರ್ಭಿಣಿಯಾಗಿದ್ದಾಗ ಯಾವ್ಯಾವ ಆಹಾರ ಕೊಡಬೇಕು, ಬಾಣಂತಿಯರಿದ್ದಾಗ ಯಾವ್ಯಾವ ಆಹಾರ ಕೊಡಬೇಕು, ಮಕ್ಕಳಿಗೆ ಎಷ್ಟು ವರ್ಷದಿಂದ ಎಷ್ಟೊಂದು ಯಾವ್ಯಾವ ಆಹಾರ ಕೊಡಬೇಕು ಅನ್ನೋದನ್ನ ತುಂಬಾ ಉಪಯುಕ್ತವಾದಂತಹ ರೀತಿಯಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ರಾಜ್ಯದಲ್ಲಿ ಅಕ್ಕಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟದ ಅಂತ ಹೇಳ್ತಾರೆ. ಬಹುಶಃ ನಾವು ಇತ್ತೀಚಿನ ದಿನಗಳಲ್ಲಿ ಈ ಆಹಾರ ಪದ್ಧತಿಗಳನ್ನು ಸಹ ಬರಿತಾ ಇದ್ದೀವಿ, ಮತ್ತೆ ಹಿರಿಯರಿಗೆ ಗೌರವ ಕೊಡೋದನ್ನು ಸಹ ಬರಿತಾ ಇದ್ದೀವಿ. ಈ ಒಂದು ಕಾರಣದಿಂದಾಗಿ ಈ ಹಳೆ ಏನು ನಮ್ಮ ಅಜ್ಜಿಯವರು ಹಿರಿಯರು ಏನು ಸಲಹೆ ಸೂಚನೆಗಳು ಕೊಟ್ಟಿದ್ರು, ಪ್ರಮುಖವಾಗಿ ಆಹಾರಕ್ಕೆ ಸಂಬಂಧಪಟ್ಟಂಗೆ ಅವೆಲ್ಲ ಬರಿತಾ ಇರೋದಕ್ಕೆ ಕಾಯಿಲೆ ಕಸಾಲಗಳು ಜಾಸ್ತಿ ಆಗ್ತಾ ಇರೋದು, ಅನಾರೋಗ್ಯಗಳು ಜಾಸ್ತಿ ಆಗಿ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು. ಯಾಕಂದ್ರೆ ನಮ್ಮ ಆರೋಗ್ಯ ನಮಗೆ ಮುಖ್ಯ, ನಮ್ಮ ಕುಟುಂಬದ ಆರೋಗ್ಯ ಆ ಕುಟುಂಬದ ಮುಖ್ಯಸ್ಥರ ಮುಖ್ಯ. ಒಬ್ಬ ಸಣ್ಣ ಮಗುವಿಂದ ಹಿಡ್ಕೊಂಡು ದೊಡ್ಡವ್ರ ಗಂಟ ಒಳ್ಳೆ ಆರೋಗ್ಯವಂತರಿದ್ದಾಗ ಮಾತ್ರ ಆ ಕುಟುಂಬದ ಶಕ್ತಿ ಬರುತ್ತೆ. ಆ ಕುಟುಂಬದ ಶಕ್ತಿ ಇದ್ದಾಗ ಸಮಾಜದ ಶಕ್ತಿ, ಸಮಾಜದ ಶಕ್ತಿ ಇದ್ದಾಗ ದೇಶದ ಶಕ್ತಿ. ಈ ಮೂಲಕ ನಾವು ಸಂಪತ್ಭರಿತವಾದಂತಹ ಆರೋಗ್ಯ ಕಾಪಾಡಬೇಕು. ನಾವು ಸಂಪತ್ತಿಂದ ಬಿದ್ದಿದ್ದೀವಿ, ಆರೋಗ್ಯ ಕಡೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀವಿ. ಖಂಡಿತವಾದಂತಹ ಆರೋಗ್ಯ ಮುಖ್ಯ ಅನ್ನುವಂಥದ್ದನ್ನ ನಾವು ಮನಗಾಣಿಸ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಒಂದು ವಿಚಾರವನ್ನ ತಿಳ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಅರಿವು ಮುಖ್ಯ. ಈ ವಿಶ್ವ ಪೌಷ್ಟಿಕಾಂಶ ದಿನಾಚರಣೆಯನ್ನ ಏನ್ ಆಚರಣೆ ಮಾಡ್ತಾ ಇದ್ರಿ ಅನ್ನೋ ಒಂದು ಅರಿವು ತಿಳ್ಕೊಂಡಾಗ ಬಹುಶಃ ಈ ಒಂದು ನಮ್ಮಲ್ಲಿರುವಂತಹ ಒಂದು ಮೌಲ್ಯಗಳನ್ನು ತೆಗೆದುಹಾಕಲು ಸಾಧ್ಯ ಆಗುತ್ತೆ. ಈ ಸೆಪ್ಟೆಂಬರ್ ಮಂತಲ್ಲಿ ನಾವು ಪೌಷ್ಟಿಕ ಸಪ್ತಾಹ ದಿನಾಚರಣೆ ಅಂತ ಸಪ್ತಾಹ ಮಾಸಾಚರಣೆ ಮಾಡ್ತೀವಿ. ಒಂದು ವೀಕ್ ಪೌಷ್ಟಿಕ ಸಪ್ತಾಹ ದಿನಾಚರಣೆಯು ಸಹ ಮಾಡ್ಕೊಳ್ತಾರೆ. ಇದರ ಪ್ರಮುಖ ಉದ್ದೇಶ ನಾನು ಈಗಾಗಲೇ ಹೇಳಿದ್ರಲ್ಲ, ಒಳ್ಳೆ ಪೌಷ್ಟಿಕಾಂಶ ಭರಿತವಾದಂತಹ ಆಹಾರವನ್ನು ಸೇವಿಸಬೇಕು. ಆ ಮೂಲಕ ಅನಾರೋಗ್ಯದ ಸಮಸ್ಯೆ ತರಬೇಕು. ಯಾಕಂದ್ರೆ ಎಷ್ಟೋ ಮಕ್ಕಳಿಂದ ಹಿಡ್ಬೋದು ಸಣ್ಣ ಸಣ್ಣ ಮಕ್ಕಳಲ್ಲಿ ಅಪೌಷ್ಟಿಕತೆ ಸಮಸ್ಯೆ ಕಾಡ್ತಾ ಇದೆ. ಹುಟ್ಟುವಂತ ಮಕ್ಕಳು ಅನೇಕ ಸಮಸ್ಯೆಗಳನ್ನ ಹೊತ್ಕೊಂಡು ಬರ್ತಾ ಇದ್ದಾವೆ. ಇವೆಲ್ಲ ಒಳ್ಳೆ ಆರೋಗ್ಯವಂತ ಮಕ್ಕಳು ಜನಿಸ್ಬೇಕಾದ್ರೆ ಗರ್ಭಿಣಿಯಿಂದಲೇ ಇದ್ದಾಗಲೇ ಎಚ್ಚರಿಕೆ ವಹಿಸಬೇಕು. ಮತ್ತೆ ಬಾಣಂತಿಯರಿದ್ದಾಗೂ ಸಹ ಎಚ್ಚರಿಕೆ ವಹಿಸಬೇಕು. ಅದರಿಂದ ಹಿರಿಯರ ಸಲಹೆಗಳನ್ನ ಪಾಲನೆ ಮಾಡಬೇಕು, ನಾವು ವೈದ್ಯರ ಸಲಹೆಗಳನ್ನ ಪಾಲನೆ ಮಾಡಬೇಕು. ನಿಮ್ಗೆ ಏನಾದ್ರು ಮಾಹಿತಿ ಬೇಕಾ? ಎಲ್ಲದನ್ನು ನಾವು ಇಂಟರ್ನೆಟ್ ಅಲ್ಲಿ ನೋಡ್ತೀವಿ, ಫೋನಲ್ಲಿ ನೋಡ್ತೀವಿ. ಬಟ್ ಈಗ ಈ ಒಂದು ವಿಚಾರದ ಬಗ್ಗೆ ಯಾಕೆ ನಾವು ತುಂಬಾ ಕೂಲಂಕಷವಾಗಿ ತಿಳ್ಕೋಬೇಕು ಮತ್ತೆ ಆಚರಣೆ ತರಬೇಕು. ಯಾವುದೇ ಮಾಹಿತಿ ಅರಿವು ಮೂಡಿಸೋದಷ್ಟೇ ಸಾಕಾಗಲ್ಲ, ನಾವು ಅದನ್ನ ಆಚರಣೆ ತರಲಿಲ್ಲ ಅಂತಂದ್ರೆ ಅದು ಪ್ರಯೋಜನ ಆಗಲ್ಲ. ಯಾಕೆಂದ್ರೆ ಇದೆಲ್ಲ ಇವತ್ತು ನೀವು ನೋಡಿದ್ರಿ, ಮಕ್ಕಳೆಲ್ಲ ಸಾಧನೆ ಮಾಡಿದ್ದಾರೆ, ಕ್ರಿಯೇಟಿವಿಟಿನಲ್ಲಿ ಇರ್ಬೋದು, ಅಥವಾ ಅವರು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಅಕಾಡೆಮಿಕ್ಸ್ ಅಲ್ಲಿ ಇರ್ಬೋದು. ಇದೇನೇ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಸೂಕ್ತವಾದಂತ ತಳಹದಿ, ಒಂದು ಬೇಸ್ ಇರಬೇಕು, ಅಂದ್ರೆ ಫೌಂಡೇಶನ್ ಇರಬೇಕು. ಆ ಫೌಂಡೇಶನ್ ಯಾವಾಗ ಸ್ಟ್ರಾಂಗ್ ಆಗುತ್ತೆ? ನಮ್ಮ ಪೌಷ್ಟಿಕತೆ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ. ನಾನು MBBS ಓದ್ತಿರ್ಬೇಕಾದ್ರೆ ನನ್ನ ಸೀನಿಯರ್ಗಳಿದ್ದಾರೆ. ಸೀನಿಯರ್ ಏನ್ ಹೇಳೋರು ಅಂತಂದ್ರೆ, ನಾವೇನಾದ್ರು ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಹೊಟ್ಟೆ ತುಂಬಿರ್ಬೇಕು, ಮೊದಲು ಕೈಗೋಗ ಆಮೇಲೆ ಬಿಟ್ಟೋಗ ಅಂತ ಹೇಳೋರು. ಅಂದ್ರೆ ದೇವ್ರನ್ನ ಕೆಲಸ ಮಾಡೋಕ್ಕಿಂತ ಮುಂಚೆ ಕೂಡ ನೀವು ಫಸ್ಟ್ ನಮ್ಮ ಹೊಟ್ಟೆಯ ಒಂದು ಇದನ್ನ ನಾವು ನೋಡ್ಕೋಬೇಕು ಅಂತ ಹೇಳ್ಬೇಕು. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ದಾರೆ, ನೀವು ಹಸ್ತವಾಗಿ ಉಪದೇಶ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಸೊ ಮೊದಲು ನಾವು ಏನ್ ತಿಳ್ಕೋಬೇಕು ಅಂತೀವಿ ಅಂದ್ರೆ, ಎಷ್ಟು ಜನ ಮಕ್ಕಳು ಅರ್ಜೆಂಟ್ ಇವಾಗ ಪೌಷ್ಟಿಕತೆ ಅಥವಾ ಅಪೌಷ್ಟಿಕತೆ ಅಂತ ಏನ್ ಹೇಳ್ತೀವಿ, ಕುಪೌಷ್ಟಿಕತೆ ಅಂತ ಹೇಳ್ಬೋದು. ಎಷ್ಟು ಜನ ಮಕ್ಕಳು ಬೆಳಿಗ್ಗೆ ತಿಂಡಿ ತಿಂದ್ರೆ ಓಡ್ಬರ್ತೀರ, ಕೆಲಸ ಲೇಟ್ ಆಗ್ಬರುತ್ತೆ ಅಂತ. ಎಷ್ಟು ಜನ ಮಕ್ಕಳು ಓಡ್ಬರ್ತೀರ ಅಂತ ಹೇಳ್ತೀರಾ? ನೀವು ಏನ್ ತಿಂತೀರಾ, ಎಷ್ಟು ತಿಂತೀರಾ ಅನ್ನೋದು ಮುಖ್ಯ. ತುಂಬಾ ನೀವು ಕರೆಕ್ಟ್ ಟೈಮ್ ತಿಂತಾ ಇದ್ದೀರಾ, ಆಯ್ತಾ? ಅದು ಮುಖ್ಯ. ಯಾಕೆಂದ್ರೆ ಈಗ ಯಾಕೆ 12ನೇ ಪೌಷ್ಟಿಕತೆ ಇಂಪಾರ್ಟೆಂಟ್? ಸೆಪ್ಟೆಂಬರ್ 1ನೇ ತಾರೀಕು ಅಂತಂದ್ರೆ ವಿಶ್ವ ಪೌಷ್ಟಿಕಾಂಶ ದಿನಾಚರಣೆ.
ಪ್ರತಿಯೊಂದು ಆಚರಣೆಗೂ ತನ್ನದೇ ಆದಂತಹ ಒಂದು ಮಹತ್ವವಿದೆ. ಆ ನಿಟ್ಟಿನಲ್ಲಿ ವಿಶ್ವ ಪೌಷ್ಟಿಕಾಂಶ ದಿನಾಚರಣೆಗೂ ಸಹ ತನ್ನದೇ ಆದಂತಹ ಮಹತ್ವವಿದೆ. ಈಗ ಆಚರಣೆಯ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಂಥದ್ದು, ಪೌಷ್ಟಿಕ ಭರಿತವಾದಂತಹ ಆಹಾರಗಳನ್ನು ಸೇವನೆ ಮಾಡಬೇಕು ಅಂತ. ಯಾಕಂದ್ರೆ ಇನ್ನೊಂದು ಪೌಷ್ಟಿಕ ಅಂಶ ಸಹ ನಮ್ಮ ದೇಹದ ನಾಡಿಗೆ ಶಕ್ತಿ ಕೊಡುತ್ತೆ. ಒಂದು ಸಮತೋಲಿತ ಆಹಾರ ಇದ್ದಾಗ ಮಾತ್ರ ಮನುಷ್ಯ ಸಮತೋಲಿತ ಭರಿತವಾಗಿ ದೈಹಿಕ ಆರೋಗ್ಯ ಕಾಪಾಡಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯದಲ್ಲಿ ದೈಹಿಕ ಆರೋಗ್ಯನೂ ಮುಖ್ಯ, ಮಾನಸಿಕ ಆರೋಗ್ಯನೂ ಮುಖ್ಯ. ಒಂದಕ್ಕೊಂದು ಬ್ಯಾಲೆನ್ಸ್ ಇರಬೇಕು. ಒಂದು ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕ ಚೆನ್ನಾಗಿಲ್ಲ ಅಂದ್ರೂ ಕಷ್ಟ. ಮಾನಸಿಕ ಚೆನ್ನಾಗಿರುತ್ತೆ, ದೈಹಿಕ ಆರೋಗ್ಯ ಇಲ್ಲ ಅಂದ್ರೂ ಕಷ್ಟ. ಇದರಲ್ಲಿ ನಾವು ಸಮತೋಲಿತ ಆಹಾರವನ್ನ ಸೇರಿಸಿದಾಗ ಸಮತೋಲನ ಜೀವನ ಮಾಡಕ್ ಸಾಧ್ಯ ಆಗುತ್ತೆ, ಒಳ್ಳೆ ಆರೋಗ್ಯ ಕಾಪಾಡಕ್ ಸಾಧ್ಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಕಾಪಾಡೋದ್ರೆ ಒಂದು ದೊಡ್ಡ ಚಾಲೆಂಜ್ ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಪ್ರತಿಯೊಂದು ಪೌಷ್ಟಿಕಾಂಶದ ಕೊರತೆಯಿಂದ ಒಂದೊಂದು ಕಾಯಿಲೆ ಅನುಭವಿಸ್ತಾರೆ. ನಮ್ಗೆಲ್ಲ ಗೊತ್ತೇ ಇದೆ, ವಿಟಮಿನ್ ಎ ಕೊರತೆಯಿಂದ ಏನ್ ಕಾಯಿಲೆ ಬರುತ್ತೆ ಹೇಳಿ? ಕೊರತೆಯಿಂದ ಆಗ್ಬೋದು, ವಿಟಮಿನ್ ಡಿ ಕೊರತೆಯಿಂದ ಆಗ್ಬೋದು, ವಿಟಮಿನ್ ಬಿ12 ಕೊರತೆಯಿಂದ ಆಗ್ಬೋದು. ಒಂದೊಂದು ಪೌಷ್ಟಿಕಾಂಶಕ್ಕೂ ತನ್ನದೇ ಆದಂತಹ ಮಹತ್ವ ಇರುತ್ತೆ. ಪೌಷ್ಟಿಕಾಂಶಗಳು ಅಂದ್ರೆ ವಿಟಮಿನ್ ಆಗ್ಬೋದು, ಪ್ರೋಟೀನ್ ಆಗ್ಬೋದು, ಲವಣಯುಕ್ತ ಆಹಾರ ಪದಾರ್ಥಗಳಾಗ್ಬೋದು. ನಾವು ಒಳ್ಳೆ ಶುದ್ಧವಾದಂತಹ ಗಾಳಿ ಸೇವಿಸಿದಂಗೆ ಒಳ್ಳೆ ಶುದ್ಧವಾದಂತಹ ನೀರು, ಒಳ್ಳೆ ಆಹಾರ. ವರ್ಷದಲ್ಲಿರುವಂತಹ ಯಾವುದೇ ವ್ಯಕ್ತಿ ಅವ್ರ ಮಕ್ಕಳು, ಬಟ್ ಅವರು ಹದಿಹರೆಯದಲ್ಲಿರುವಂತವ್ರು. ಸೊ ಯಾಕೆ ಈ ವಯಸ್ಸಿನಲ್ಲಿ ನಾವು ಸಣ್ಣ ಮಕ್ಕಳ ಬಗ್ಗೆ ಪೌಷ್ಟಿಕತೆ ಬಗ್ಗೆ ಮಾತಾಡ್ತೀವಿ, ದೊಡ್ಡವರು ಪೌಷ್ಟಿಕತೆ ಬಗ್ಗೆ ಮಾತಾಡ್ತೀವಿ, ವಯಸ್ಸಾದವರಂತದ್ದು ಅವ್ರ ಬಗ್ಗೆ ಪೌಷ್ಟಿಕತೆ ಬಗ್ಗೆ ಮಾತಾಡ್ತೀವಿ. ಬಟ್ ಮಕ್ಕಳು ಹದಿಹರೆಯದಲ್ಲಿ ನಾವು ಪೌಷ್ಟಿಕತೆ ಬಗ್ಗೆ ಮಾತಾಡೋದು ಕಡಿಮೆ, ಮತ್ತೆ ಅನುಷ್ಠಾನಕ್ಕೆ ತರೋದು ಕೂಡ ತುಂಬಾ ಕಡಿಮೆ. ಯಾಕೆಂತಂದ್ರೆ ಮುಂದಿನ ವಯಸ್ಸಿನಲ್ಲಿ ಮಿಡಲ್ ಏಜ್ ಅಂತ ಏನ್ ಹೇಳ್ತೀವಿ, 30 ವರ್ಷ 20 ವರ್ಷ ಯೌವನದ ನಂತರ ಬರುವಂತಹ ಒಂದು ಅವಸ್ಥೆಯಲ್ಲಿ ಏನೆಲ್ಲ ತೊಂದರೆಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ಮುಖ್ಯವಾಗಿ ನಾವು ಏನಾದ್ರೂ ಕಾಲ್ ಹೋಗ್ಬೇಕು ಅಂತಂದ್ರೆ ಸಣ್ಣ ವಯಸ್ಸಿದ್ದೀವಿ, ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ನೀವು ಬೆಳಗಿನ ತಿಂಡಿ ಬಿಡುವಂಥದ್ದು, ಅರ್ಜೆಂಟ್ ಏನೋ ಬಾಯಿ ಹಾಕುವಂಥದ್ದು, ಅವನ್ನೆಲ್ಲ ಏನು ಅಭ್ಯಾಸ ಮಾಡ್ಕೊತೀವಿ, ಅದರ ಪರಿಣಾಮಗಳನ್ನ ನಾವು ಮಿಡಲ್ ಏಜ್ ಅಲ್ಲಿ ಅನುಭವಿಸ್ತೀವಿ. ಸೊ ಅದು ಪ್ರಾಬ್ಲಮ್ ಆಗುತ್ತೆ, ಆಯ್ತಾ? ಆ ಕಾರಣದಿಂದ ಕರೆಕ್ಟ್ ಆಗಿ ತಿಳ್ಕೋಬೇಕಾಗುತ್ತೆ. ಇವಾಗ ನಾವು ನಮ್ಮ ದೇಶದಲ್ಲಿ, ಇವಾಗ ನಮ್ಮ ದೇಶ ತಗೊಂಡ್ರೆ ಟಿವಿನಲ್ಲೂ ಕೂಡ ನಂಬರ್ 1 ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್, ಅದರಲ್ಲೂ ನಂಬರ್ 1, ಡಯಾಬಿಟಿಸ್ ಅಲ್ಲೂ ನಂಬರ್ 1. ಎರಡು ಎಕ್ಸ್ಟ್ರೀಮ್. ಟಿವಿ ಯಾಕೆ ಬರುತ್ತೆ? ಅಪೌಷ್ಟಿಕತೆಯಿಂದ ಬರುತ್ತೆ. ಅಂದ್ರೆ ಕರೆಕ್ಟ್ ಆಗಿ ಪೌಷ್ಟಿಕಾಂಶಗಳ ಕೊರತೆಯಿಂದ ಉಂಟಾದವರಿಗೆ ಕೂಡ ಅವರಿಗೆ ಟಿವಿ ಬರೋ ಸಾಧ್ಯತೆ ಜಾಸ್ತಿ. ಬರುತ್ತೆ ಅಂತಲ್ಲ, ಬರೋ ಸಾಧ್ಯತೆ ಜಾಸ್ತಿ. ಡಯಾಬಿಟಿಸ್ ಯಾಕೆ ಬರುತ್ತೆ? ಶುಗರ್ ಲೆವೆಲ್ಸ್ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಳಲ್ಲ, ಹೆಚ್ಚು ಸಕ್ಕರೆ ಅಂಶ ಇರುವಂತಹ ಪದಾರ್ಥಗಳು ತಿಂತೀವಿ, ಆವಾಗ ಡಯಾಬಿಟಿಸ್ ಬರೋ ಸಾಧ್ಯತೆ ಜಾಸ್ತಿ. ಸೊ ನಮ್ಮ ದೇಶದಲ್ಲಿ ಎರಡೂ ಎಕ್ಸ್ಟ್ರೀಮ್ಸ್ ನೋಡ್ತೀವಿ. ಪಾವರ್ಟಿನೂ ಇದೆ, ಮತ್ತೆ ಜಾಸ್ತಿ ಹೆಚ್ಚಿನ ಅಂಶಗಳು ಕೂಡ ಅದನ್ನು ಕೂಡ ನಾವು ನೋಡ್ತೀವಿ. ಅದಕ್ಕೋಸ್ಕರ ನಾವು ಆಗ್ಲೇ, ಯಾಕೆಂದ್ರೆ ಎರಡು ವಿಚಾರಗಳನ್ನ ನಾವು ನೋಡ್ತಾ ಇದೀವಿ. ಒಂದು ಕಾನೂನು ಸೇವೆಗೂ ಕೂಡ ಒಂದು ಅರಿವು ಮೂಡಿಸ್ತಾ ಇದ್ದಾರೆ, ಮತ್ತೆ ಆಹಾರ ಬಗ್ಗೆನೂ ಕೂಡ ಅರಿವು ಮೂಡಿಸ್ತಾ ಇದೀವಿ.